ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಹಿಳೆಯರಿಗಾಗಿ ಕೆಲವು ಉಪಯುಕ್ತ ಸಲಹೆಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡುವುದನ್ನು ಮರಿಬೇಡಿ. 30ರ ನಂತರ ಮಹಿಳೆಯರು ದಿನ ರಾತ್ರಿ ಮಲಗುವಾಗ ಅಲೋವೆರಾ ಜೆಲ್ಗೆ ವಿಟಮಿನ್ ಇ ಮಾತ್ರೆಯನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಂಡು ಮಸಾಜ್ ಮಾಡಬೇಕು. ತ್ವಚೆ ಸದಾ ಯಂಗ್ ಆಗಿರುತ್ತದೆ. ನೀರನ್ನು ಹೆಚ್ಚಾಗಿ ಕುಡಿಯುವುದರಿಂದ ಆಂತರಿಕವಾಗಿ ದೇಹ ಶುದ್ಧವಾಗುತ್ತದೆ, ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತದೆ. ಇದರಿಂದ ಮುಖದ ಮೇಲೆ ಯಾವುದೇ ಆಕ್ನಿ, ಪಿಂಪಲ್ಗಳ ಸಮಸ್ಯೆ ಎಂದಿಗೂ ಬರುವುದಿಲ್ಲ. ಪ್ರತಿದಿನ ಬಾದಾಮಿ ಎಣ್ಣೆ ಮತ್ತು ತೆಂಗಿನ ಎಣ್ಣೆಯಿಂದ 5 ನಿಮಿಷಗಳ ಕಾಲ ಮುಖಕ್ಕೆ ಮಸಾಜ್ ಮಾಡಬೇಕು. ಇದರಿಂದ ವಯಸ್ಸು 50 ದಾಟಿದರೂ ಸ್ಕಿನ್ 30ರ ಹಾಗೆ ಕಾಣುತ್ತದೆ. ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಸ್ಕಿನ್ನಲ್ಲಿ ಬ್ಲಡ್ ಫ್ಲೋ ಹೆಚ್ಚಾಗಿ ಸ್ಕಿನ್ ಟೈಟ್ ಆಗುತ್ತದೆ. ಏನೂ ಖರ್ಚಿಲ್ಲದೆ ಸುಂದರವಾದ ತ್ವಚೆ ಬೇಕಾದಲ್ಲಿ ಪ್ರತಿದಿನ 5 ನಿಮಿಷಗಳ ಕಾಲ ಹಸಿ ಹಾಲಿನಿಂದ ಮಸಾಜ್ ಮಾಡಿ. ನಿಮ್ಮ ಸ್ಕಿನ್ನಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಒಳ್ಳೆಯ ಹೊಳಪು ಬರುತ್ತದೆ ಮತ್ತು ಮುಖ ಸ್ಮೂತ್ ಆಗುತ್ತದೆ. ಕೂದಲು ತುಂಬ ತೆಳುವಾಗಿದ್ದರೆ ಹೀಗೆ ಮಾಡಿ. ತೆಂಗಿನ ಎಣ್ಣೆ ಮತ್ತು ಹರಳೆಣ್ಣೆಯನ್ನು ಸೇರಿಸಿ ಕೂದಲಿನ ಬುಡಕ್ಕೆ ಮಸಾಜ್ ಮಾಡಿ ಮತ್ತು ಕೂದಲನ್ನು ಕಟ್ಟಿಕೊಳ್ಳಿ. ನಂತರ ಒಂದು ದೊಡ್ಡ ಟವಲನ್ನು ಬಿಸಿ ನೀರಿಗೆ ಅದ್ದಿ ಹಿಂಡಿಕೊಂಡು ಕೂದಲಿಗೆ ಸುತ್ತಿಕೊಳ್ಳಿ. ಹೀಗೆ ವಾರದಲ್ಲಿ 2 ಸಲದಂತೆ 1 ತಿಂಗಳ ಕಾಲ ಮಾಡಿ ನೋಡಿ. ಸಮತೋಲನ ಆಹಾರವನ್ನು ಸೇವಿಸಿ, ಯಥೇಚ್ಛವಾಗಿ ನೀರನ್ನು ಕುಡಿಯಿರಿ. ನೆಲ್ಲಿಕಾಯಿ ಸೇವನೆಯಿಂದ ಚರ್ಮ ಮತ್ತು ಕೂದಲಿನ ಆರೋಗ್ಯ ಕಾಪಾಡುತ್ತದೆ, ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಪ್ರತಿದಿನ 3 ರಿಂದ 4 ಪೇರಳೆ ಹಣ್ಣಿನ ಎಲೆಗಳನ್ನು ಜಗಿದು ತಿನ್ನುವುದರಿಂದ ನಿಮ್ಮ ಹಲ್ಲುಗಳು ಆರೋಗ್ಯವಾಗಿ ಇರುತ್ತವೆ ಮತ್ತು ಎಂದಿಗೂ ಹಲ್ಲುಗಳು ಹುಳುಕಾಗುವುದಿಲ್ಲ. ಆರೋಗ್ಯದಿಂದಿರಲು ಚಹಾದ ಬದಲಿಗೆ ದಾಲ್ಚಿನ್ನಿ ಎಲೆಯ ಕಷಾಯವನ್ನು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಹಿಬೇವನ್ನು ಕುದಿಸಿದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮದ ಇನ್ಫೆಕ್ಷನ್ ಕಡಿಮೆ ಆಗುತ್ತದೆ. ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಿಸಲು ತುಳಸಿ, ಶುಂಠಿ ಮತ್ತು ಕಾಳು ಮೆಣಸಿನ ಜೊತೆಗೆ ಬೆಲ್ಲವನ್ನು ಸೇರಿಸಿ ಕಷಾಯ ಮಾಡಿ ನಿಯಮಿತವಾಗಿ ಸೇವಿಸಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸವನ್ನು ಹಾಕಿ ಕುಡಿಯಿರಿ. ಇದು ಚರ್ಮ ಮತ್ತು ದೇಹ ಎರಡಕ್ಕೂ ಒಳ್ಳೆಯದು. ಪ್ರತಿದಿನ 4 ರಿಂದ 5 ಬಾದಾಮಿ ತಿನ್ನುವುದರಿಂದ ನಿಮ್ಮ ಚರ್ಮದ ಹೊಳಪು ಹೆಚ್ಚಾಗುತ್ತದೆ. ಬಾದಾಮಿಯಲ್ಲಿರುವ ವಿಟಮಿನ್ ಇ ನಿಮ್ಮ ಚರ್ಮದ ನ್ಯಾಚುರಲ್ ಮಾಯಿಶ್ಚರೈಸರ್ ಅನ್ನು ಕ್ರಿಯೇಟ್ ಮಾಡುತ್ತದೆ. ವಾರದಲ್ಲಿ 2 ರಿಂದ 3 ಸಲ ಸ್ಕ್ರಬ್ಬಿಂಗ್ ಮಾಡುವುದರಿಂದ ಸ್ಕಿನ್ ಸ್ಮೂತ್ ಆಗ್ತದೆ. ಊತ ಬಂದಿರುವ ಸ್ಥಳಕ್ಕೆ ಕಲ್ಲುಪ್ಪನ್ನು ಬಿಸಿ ಮಾಡಿ ಶಾಖ ಕೊಟ್ಟರೆ ಊತ ಕಡಿಮೆ ಆಗುತ್ತದೆ. ಅರ್ಧ ಚಮಚ ನೆಲ್ಲಿಕಾಯಿ ಪುಡಿಗೆ ಅರ್ಧ ಚಮಚ ಕರಿಬೇವಿನ ರಸವನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವುದರಿಂದ ಮೈಗ್ರೇನ್ ತಲೆನೋವು ತಕ್ಷಣ ನಿವಾರಣೆಯಾಗುತ್ತದೆ. ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಹಾಕಿಕೊಳ್ಳುವುದರಿಂದ ದೇಹದ ಉಷ್ಣಾಂಶ ಕಡಿಮೆಯಾಗುತ್ತದೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕಣ್ಣುಗಳ ಕೆಳಗೆ ತಣ್ಣನೆಯ ಹಾಲನ್ನು ಹಚ್ಚುವುದರಿಂದ ಡಾರ್ಕ್ ಸರ್ಕಲ್ ನಿವಾರಣೆಯಾಗುತ್ತವೆ ಮತ್ತು ಕಣ್ಣಿನ ಸುಕ್ಕುಗಳು ಕಡಿಮೆಯಾಗುತ್ತವೆ. 2 ಬೆಂಡೆಕಾಯಿಯನ್ನು ಕತ್ತರಿಸಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಕಿಡ್ನಿ ಸಮಸ್ಯೆ, ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಆಹಾರದಲ್ಲಿ ನಿಯಮಿತವಾಗಿ ಪಾಲಕ್ ಸೊಪ್ಪನ್ನು ಬಳಸುವುದರಿಂದ ರಕ್ತಹೀನತೆ ಮತ್ತು ಅಜೀರ್ಣದ ಸಮಸ್ಯೆಯನ್ನು ತಡೆಯಬಹುದು. ಪ್ರತಿದಿನ ಬೆಳಗ್ಗೆ 2 ಬಾಳೆಹಣ್ಣನ್ನು ತಿಂದು ನಂತರ 1 ಲೋಟ ಹಾಲಿಗೆ 2 ಖರ್ಜೂರ ಹಾಕಿಕೊಂಡು ಕುಡಿಯುವುದರಿಂದ ನಿಮ್ಮ ದೇಹದ ತೂಕ ಬಹುಬೇಗನೆ ಹೆಚ್ಚಾಗುತ್ತದೆ. ಬಾಯಿಯ ಆರೋಗ್ಯಕ್ಕಾಗಿ ಪ್ರತಿದಿನ 5 ನಿಮಿಷಗಳ ಕಾಲ ಏಲಕ್ಕಿಯನ್ನು ಅಗಿಯುವುದರಿಂದ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. 1 ಲೋಟ ನೀರಿಗೆ ಕಾಮಕಸ್ತೂರಿ ಬೀಜ ಮತ್ತು ಲಿಂಬೆ ರಸವನ್ನು ಹಾಕಿ ಕುಡಿಯುವುದರಿಂದ ಹೊಟ್ಟೆಯ ಕೊಬ್ಬು ಕರಗುವುದಲ್ಲದೆ ದೇಹದಲ್ಲಿರುವ ವಿಷಕಾರಿ ಜೀವಾಣುಗಳನ್ನು ಹೊರಹಾಕುತ್ತದೆ. ಸೌತೆಕಾಯಿಯನ್ನು ಸೇವಿಸುವುದು ತುಂಬಾನೇ ಪ್ರಯೋಜನಕಾರಿ. ಸೌತೆಕಾಯಿಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಿಮ್ಮ ತೂಕ ಹೆಚ್ಚಾಗುವುದಿಲ್ಲ. ಬೆಳಗ್ಗೆ ನೆನೆಸಿದ ಕಡಲೆಯನ್ನು ತಿನ್ನುವುದರಿಂದ ತೂಕವು ಬೇಗನೆ ಹೆಚ್ಚಾಗುತ್ತದೆ. ಹಸಿ ಕ್ಯಾರೆಟ್ ಅನ್ನು ತಿನ್ನುವುದರಿಂದ ಮುಖಕ್ಕೆ ಹೊಳಪು ಬರುತ್ತದೆ. ಅತಿ ವೇಗವಾಗಿ ತಿನ್ನುವುದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಆದುದರಿಂದ ಆಹಾರವನ್ನು ನಿಧಾನವಾಗಿ ಅಗೆದು ತಿನ್ನಬೇಕು.
ದಿಂಬು ಇಲ್ಲದೆ ಮಲಗುವುದರಿಂದ ಬೆನ್ನು ಬಲವಾಗಿರುತ್ತದೆ ಮತ್ತು ಬೆನ್ನು ನೋವು ಕೂಡ ಇರುವುದಿಲ್ಲ. ಬೆಲ್ಲ ತಿಂದರೆ ಶಕ್ತಿ ದೊರೆಯುವುದಲ್ಲದೆ ತ್ವಚೆಯು ಸ್ವಚ್ಛವಾಗುತ್ತದೆ. ನಿಮಗೆ ಮೂತ್ರದಲ್ಲಿ ಉರಿ ಇದ್ದರೆ ಅಥವಾ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೆ ಪ್ರತಿನಿತ್ಯ ಎಳನೀರನ್ನು ಸೇವಿಸಬೇಕು. ಊಟದ ನಂತರ ಹೊಟ್ಟೆ ಭಾರ ಎನಿಸಿದರೆ 1 ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಕಲ್ಲುಪ್ಪನ್ನು ಸೇರಿಸಿ ಕುಡಿಯಿರಿ, ಆರಾಮ ಸಿಗುತ್ತದೆ. ಮಹಿಳೆಯರು ಸ್ನಾನ ಮಾಡುವ 2 ಗಂಟೆ ಮುಂಚೆ ಕೊಬ್ಬರಿ ಎಣ್ಣೆಯಿಂದ ಚೆನ್ನಾಗಿ ಮೈತುಂಬ ಮಸಾಜ್ ಮಾಡಿ ಸ್ನಾನ ಮಾಡಿದರೆ ಚರ್ಮ ಫುಲ್ ಟೈಟ್ ಆಗಿ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಕಪ್ಪು ಮೊಡವೆಗಳು, ಕಲೆಗಳು ಎಲ್ಲವೂ ಕೂಡ ಮಾಯವಾಗಿ ಚರ್ಮ ಫಲಫಲ ಹೊಳೆಯಲು ಆರಂಭವಾಗುತ್ತದೆ. ನಿಮಗೆ ವಯಸ್ಸಾದಂತೆ ಚರ್ಮ ಜೋತು ಬೀಳದೆ ಚರ್ಮ ಫುಲ್ ಟೈಟ್ ಆಗಿ ಹಿಡಿದುಕೊಳ್ಳುತ್ತದೆ. ಮಹಿಳೆಯರು ರಾತ್ರಿ ನಿದ್ರೆಗೆ ಪ್ರಮುಖ ಆದ್ಯತೆಯನ್ನು ನೀಡಬೇಕು. ಕನಿಷ್ಠ ಆದರೂ 8 ಗಂಟೆ ನಿದ್ರೆ ಮಾಡಬೇಕು. ಮಹಿಳೆಯರು ತಮ್ಮ ಸೌಂದರ್ಯವನ್ನು ಯಥಾಸ್ಥಿತಿಗೆ ಕಾಪಾಡಿಕೊಂಡು ಹೋಗಬೇಕು ಅಂದರೆ ಅವರಿಗೆ ನಿದ್ರೆ ಅತ್ಯವಶ್ಯಕ. ತುಂಬ ಟೈಟ್ ಬಟ್ಟೆಗಳನ್ನು ಧರಿಸಬಾರದು. ಇದರಿಂದ ದೇಹಕ್ಕೆ ಸರಿಯಾದ ಕ್ರಮದಲ್ಲಿ ರಕ್ತ ಸಂಚಲನ ಕ್ರಿಯೆ ಆಗುವುದಿಲ್ಲ. ಮಹಿಳೆಯರು ಆದಷ್ಟು ಸೂರ್ಯನ ಬಿಸಿಲಿನಿಂದ ನಿಮ್ಮ ಚರ್ಮವನ್ನು ರಕ್ಷಿಸಿ. ಇದರಿಂದ ಚರ್ಮ ಬೇಗ ವಯಸ್ಸಾದಂತೆ ಕಾಣುವುದಿಲ್ಲ. ಮೇಕಪ್ ತೆಗೆಯಲು ಕೊಬ್ಬರಿ ಎಣ್ಣೆಯನ್ನು ಬಳಸಿ. ಚರ್ಮದ ಸೋಂಕು ಕಾಯಿಲೆಗಳಿಗೂ ಕೊಬ್ಬರಿ ಎಣ್ಣೆ ಉತ್ತಮ ಔಷಧ. ಮೇಕಪ್ ತೆಗೆಯಲು ತೆಂಗಿನ ಎಣ್ಣೆ ಬಳಸುವುದರಿಂದ ಸುಲಭವಾಗಿ ಮೇಕಪ್ ತೆಗೆಯಬಹುದು. ಇದರಿಂದ ರಾಸಾಯನಿಕಗಳಿಂದ ಆಗಬಹುದಾದ ಹಾನಿ ತಪ್ಪುತ್ತದೆ. ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ಮರಿಬೇಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.